ರಾಬರಿ ನಡೆದು 72 ಗಂಟೆ ಕಳೆದರೂ ಡಕಾಯಿತರ ಸುಳಿವಿಲ್ಲ. ದೋಚಿದ ದುಡ್ಡಲ್ಲಿ ದರೋಡೆಕೋರರು ಜಾಲಿ ಜಾಲಿ, ಪೊಲೀಸರು ಖಾಲಿ ಖಾಲಿ. ಕಾಂಗ್ರೆಸ್ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಸಮರ, ಹೈಕಮಾಂಡ್ ಮಧ್ಯಪ್ರವೇಶಕ್ಕೂ ತಣ್ಣಗಾಗದ ರೆಬಲ್. ಸಂಧಾನ ಇಲ್ಲ, ಸಂಘರ್ಷವೇ ಎಲ್ಲ. ಐಶ್ವರ್ಯ ಗೌಡ ವಂಚನೆ ಕೇಸ್ನಲ್ಲಿ ಕೈ ನಾಯಕರಿಗೆ ಕಂಟಕ, ಶಾಸಕರು ಮಾಜಿ ಸಚಿವರಿಗೆ ಠವಠವ. ತನಿಖೆ ವೇಳೆ ಸ್ಫೋಟಕ ವಿಚಾರ ಬಯಲು. ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಕೇಸ್, ಹಲ್ಲೆ ಎಸಗಿರುವ ಬಗ್ಗೆ ತಪ್ಪೊಪ್ಪಿಕೊಂಡ ಆರೋಪಿ. ವಿಜಯ್ ದಾಸ್ ಫೋಟೋ ಹಂಚಿಕೊಂಡ ಪೊಲೀಸರು. ಬೆಳ್ಳಂಬೆಳ್ಳಕ್ಕೆ ಚಿಟಿ ಮಳೆಗೆ ಹೈರಾಣಾದ ಜನರು. ದೊಡ್ಡಬಳ್ಳಾಪುರ, ದೇವನಹಳ್ಳಿ ಸುತ್ತಮುತ್ತ ತುಂತುರು ಮಳೆಯಿಂದಾಗಿ ಜನರ ಪರದಾಟ. ಕ್ಯಾನ್ಸರ್ ವಿರುದ್ಧದ ವಾರನ್ನ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಗೆದ್ದಿದ್ದಾರೆ. ಒಂದು ರೀತಿ ಅವ್ರನ್ನ ನೋಡೋದಕ್ಕೆ ಈಗ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಂದು ಸಂದೇಶವನ್ನು ಕೂಡ ಅವರು ರವಾನೆ ಮಾಡಿದ್ರು. ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ, ಮೊದಲಿಗಿಂತ ಜಾಸ್ತಿ ಆಕ್ಟಿವ್ ಆಗಿದ್ದೀನಿ ಅಂತ ಹೇಳಿದ್ರು. ಸೊ ಕ್ಯಾನ್ಸರ್ ವಿರುದ್ಧ ಗೆದ್ದ ಶಿವಣ್ಣ ಅವರನ್ನ ಅಭಿನಂದಿಸಿದ್ದಾರೆ ಕನ್ನಡಿಗರು. ಅಮೆರಿಕಾದಲ್ಲಿ ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ ಕನ್ನಡಿಗರು. ನಾವಿಕ ಸಂಸ್ಥೆಯ ಸದಸ್ಯರು ಶಿವಣ್ಣ ಅವರನ್ನ ಭೇಟಿಯಾಗಿದ್ದಾರೆ. ಶಿವಣ್ಣ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಹರ್ಷಿತ್ ಗೌಡ, ಶ್ರೀಗಂಧ ಕನ್ನಡ ಕೂಟ, ತಂಪ, ಫ್ಲೋರಿಡಾದ ಅಧ್ಯಕ್ಷರಾದ ಗೋವಿಂದ ಗೌಡರ್ ಮತ್ತು ಪ್ರಸನ್ನ, ನಾಗರಾಜ್ ನಾಗತಿಹಳ್ಳಿ, ರಿತೇಶ್ ಸದಾಶಿವ್ ಸೇರಿದಂತೆ ಮುಂತಾದ ಕನ್ನಡ ನಾಯಕರು ಹಾಗೂ ಶಿರ್ಸಿ ತಾಲೂಕಿನ ಶಾಸಕರಾದ ಭೀಮಾ ನಾಯಕ್ ಅವರು ಕೂಡ ಹ್ಯಾಟ್ರಿಕ್ ಹೀರೋ ಕನ್ನಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅವರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಕೇಕ್ ಕಟಿಂಗ್ ಕೂಡ ನಡೆದಿದೆ. ಶಿವಣ್ಣ ಅವರು ಆರೋಗ್ಯವಂತರಾಗಿದ್ದಾರೆ, ಗುಣಮುಖರಾಗಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸಂಪೂರ್ಣವಾಗಿ ಕ್ಯಾನ್ಸರ್ ಅನ್ನ ಗೆದ್ದು ಬೀಗಿದ್ದಾರೆ. 26ನೇ ತಾರೀಕು ರಾಜಧಾನಿ ಬೆಂಗಳೂರಿಗೆ ಅವರು ವಾಪಸ್ ಕೂಡ ಆಗ್ತಾ ಇದ್ದಾರೆ. ಇದು ಅಭಿಮಾನಿಗಳಲ್ಲಿ ಇನ್ನೊಂದು ಸಂತಸದ ವಿಚಾರ. ರಾಬರಿ ರಾಜ್ಯ ಆಗ್ತಾ ಇದೆಯಾ ಕರ್ನಾಟಕ? 48 ಗಂಟೆಗಳಲ್ಲಿ, ಕೇವಲ 48 ಗಂಟೆಗಳಲ್ಲಿ 3 ಕಡೆ ಎಷ್ಟು ದೊಡ್ಡ ದೊಡ್ಡ ರಾಬರಿ. ಅದು ರಾಬರಿ ರಾಜ್ಯ ಆಗ್ತಾ ಇದೆಯಾ. ಮತ್ತೊಂದು ಬಿಹಾರ ಆಗ್ತಾ ಇದೆಯಾ. ಒಂದ್ ಕಾಲದಲ್ಲಿ ಬಿಹಾರ್, ಯುಪಿ ಅಂತ ಅಂದ್ರೆ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ರಾಬರಿ ನಡಿಬಹುದು ಅನ್ನೋಂಗಿತ್ತು. ಕರ್ನಾಟಕ ಆ ಪರಿಸ್ಥಿತಿಗೆ ಬಂದಿದ್ಯಾ? ಆಶ್ಚರ್ಯ ಅಂತಂದ್ರೆ ಕರ್ನಾಟಕದ ಪೊಲೀಸರು ಪ್ಯಾಥೆಟಿಕ್ ಆಗಿ ಫೇಲ್ ಆಗ್ತಾ ಇದ್ದಾರ. ಯಾಕಂತಂದ್ರೆ ಡಕಾಯಿತರು ದೋಚಿದ ದುಡ್ಡಲ್ಲಿ ಜಾಲಿ ಜಾಲಿ ಮಾಡ್ತಾ ಇದ್ದಾರೆ. ಆದ್ರೆ ತನಿಖೆಗೆ ಹೋದ ಪೊಲೀಸರು ಖಾಲಿ ಖಾಲಿ. ಇನ್ನೂ ಕೂಡ ಏನು ಇನ್ಫಾರ್ಮೇಶನ್ ಸಿಕ್ಕಿಲ್ಲ.